ಸದನದಲ್ಲಿ ದ್ವೇಷ ಭಾಷಣ ತಡೆ ಮಸೂದೆ ಮಂಡನೆ. ದ್ವೇಷ ಭಾಷಣ ಬಿಲ್ ಮಂಡಿಸಿದ ಸಚಿವ ಪರಮೇಶ್ವರ್. ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕಕ್ಕೆ ಬಿಜೆಪಿ ವಿರೋಧ. ಇದು ಸದನ ಕದನ ಸ್ಟೋರಿ. ದ್ವೇಷ ಭಾಷಣ ತಡೆ ಕಾಯ್ದೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಕಾಂಗ್ರೆಸ್ ಸರ್ಕಾರ ಸದನದಲ್ಲಿ ದ್ವೇಷ ಭಾಷಣ ತಡೆ ಮಸೂದೆಯನ್ನ ಮಂಡನೆ ಮಾಡಲಾಗಿದೆ. ದ್ವೇಷ ಭಾಷಣ ಬಿಲ್ ಮಂಡಿಸಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ದ್ವೇಷ ಭಾಷಣ ತಡೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಸದನದಲ್ಲಿ ದ್ವೇಷ ಭಾಷಣ ತಡೆ ಮಸೂದೆ ಮಂಡನೆಯಾಗಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ದ್ವೇಷ ಭಾಷಣದ ಬಿಲ್ ಅನ್ನು ಮಂಡಿಸಿದ್ದಾರೆ. ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕಕ್ಕೆ ಬಿಜೆಪಿಯ ನಾಯಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಮಂಡನೆ ವೇಳೆ ಒಪ್ಪಿಗೆ ಇಲ್ಲ ಅಂತ ಬಿಜೆಪಿಯ ಶಾಸಕರು ಕೂಗಿದ್ದಾರೆ. ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕಕ್ಕೆ ಬಿಜೆಪಿ ನಾಯಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನಿದೆ, ದ್ವೇಷ ಭಾಷಣ ಮಾಡುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ತರೋದಕ್ಕೆ ವಿಧೇಯಕವನ್ನ ಮಂಡನೆ ಮಾಡಿದೆ. ಸದ್ಯಕ್ಕೆ ಈ ಒಂದು ಮಂಡನೆಗೆ ಬಿಜೆಪಿಯ ಶಾಸಕರು ಒಪ್ಪಿಲ್ಲ. ನಾವು ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದೀವಿ. ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕಕ್ಕೆ ಬಿಜೆಪಿಯ ನಾಯಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ನಾವಿದನ್ನು ಒಪ್ಪೋದಿಲ್ಲ. ಈ ಮಂಡನೆ ಸರಿಯಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ವಾದ ಪ್ರತಿವಾದ ಆಗ್ತಾ ಇದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಒಂದು ದ್ವೇಷ ಭಾಷಣ ಮಸೂದೆಯನ್ನ ಮಂಡನೆ ಮಾಡಿದ್ದಾರೆ. ಸದನದಲ್ಲಿ ಸಚಿವ ಪರಂ ಬಿಲ್ ಅನ್ನ ಮಂಡಿಸಿ ಆಗಿದೆ. ಈಗ ಪ್ರಸ್ತಾವ ಸಭೆ ಮಧ್ಯಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 2024 ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷಗಳ ಅಪರಾಧಗಳ ಪ್ರತಿಬಂಧಕ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾದರು ಹೌದು ಸಭೆ ಈಗ ಪ್ರಸ್ತಾವ ಸಭೆ ಮಧ್ಯಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 2024 ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷಗಳ ಅಪರಾಧಗಳ ಪ್ರತಿಬಂಧಕ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾದರು ಹೌದು ಸಭೆ ಬೆಳಗಾವಿಯಲ್ಲಿ ಸದನ ಕದನ ಒಂದ್ ಕಡೆ ಆಗ್ತಾ ಇದ್ರೆ, ಈ ಒಂದು ಅಧಿವೇಶನದಲ್ಲಿ ಮೈಕ್ ಸಮಸ್ಯೆ ಎದುರಾಗ್ತಾ ಇದೆ. ಮೈಕ್ ಇಲ್ಲದೆ 5 ಬಿಲ್ ಅನ್ನ ಮಂಡಿಸಿದೆ ಸರ್ಕಾರ. ಸಂತೋಷ್ ಲಾಡ್ ಮಂಡಿಸುತ್ತಿದ್ದ ವೇಳೆ ಮೈಕ್ ಕೈಕೊಟ್ಟಿದೆ. 5 ಬಿಲ್ ಅನ್ನ ಮೈಕ್ ಇಲ್ಲದೆ ಮಂಡಿಸಲಾಗಿದೆ. ಗಮನಿಸ್ತಾ ಹೋಗಬಹುದು, ಮೊನ್ನೆಯಷ್ಟೇ ಎಲ್ಲ ರೀತಿಯಲ್ಲೂ ಸಿದ್ಧತೆ ಆಗಿದೆ, ಮೈಕ್ ಟೆಸ್ಟಿಂಗ್ ಎಲ್ಲವೂ ಕೂಡ ಆಗಿದೆ ಅಂತ ಹೇಳ್ತಾ ಇದ್ರು. ಬಟ್ ಇಲ್ಲಿ 5 ಮೈಕ್ ಕೈಕೊಟ್ಟಿದೆ. ಮೈಕ್ ಇಲ್ಲದೆ 5 ಬಿಲ್ ಅನ್ನ ಮಂಡಿಸಿದ್ದಾರೆ ಎಚ್ ಕೆ ಪಾಟೀಲ್. ಏನೋ ಕೇಳಿಸದೆ ಕೂಗಾಡಿದ್ದಾರೆ ಪ್ರತಿಪಕ್ಷದ ಸದಸ್ಯರು. 15 ನಿಮಿಷಗಳ ಕಾಲದ ಒಂದು ಸದನ ಕದನವನ್ನ ಮುಂದೂಡಿಕೆ ಮಾಡಿದ್ದಾರೆ ಸ್ಪೀಕರ್ ಯುಟಿ ಖಾದರ್ ಅವರು. ಮೈಕ್ ಇಲ್ಲದೆ ಚರ್ಚೆಯಾಗಿದೆ. ವಿಪಕ್ಷಗಳು ಕೆಂಡಾಮಂಡಲರಾಗಿದ್ದಾರೆ. ಮೈಕ್ ಇಲ್ಲದೆ 5 ಬಿಲ್ ಮಂಡಿಸಿದೆ ಸರ್ಕಾರ. ಕೊನೆಯಲ್ಲಿ ದ್ವೇಷ ಭಾಷಣ ತಡೆ ಬಿಲ್ ಅನ್ನ ಪರಮೇಶ್ವರ್ ಅವರು ಮಂಡಿಸ್ತಾರೆ. ಸದ್ಯಕ್ಕೆ ಯಾವುದು ಕೂಡ ಬಿಲ್ ಬಗ್ಗೆ ನಮಗೆ ಮಾಹಿತಿ ಕೇಳಿಸ್ತಾ ಇಲ್ಲ, ಕಿವಿಗೆ ಶಬ್ದ ಬರ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ವಿಪಕ್ಷದವರು ಗದ್ದಲ ಗಲಾಟೆಯನ್ನ ಸೃಷ್ಟಿ ಮಾಡಿದ್ದಾರೆ. ಮೈಕ್ ಇಲ್ಲದೆ 5 ಬಿಲ್ ಅನ್ನ ಸರ್ಕಾರ ಮಂಡಿಸಿದೆಯಲ್ವಾ, ಸೊ ಮೈಕ್ ಸರಿಯಿಲ್ಲ, ಹಾಗಾಗಿ ಈ ಒಂದು ಸದನವನ್ನ ಕೆಲ ಗಂಟೆಗಳ ಕಾಲ ಮುಂದೂಡಿಕೆ ಮಾಡಲಾಗಿದೆ. ಮೈಕ್ ಇಲ್ಲದೆ 5 ಬಿಲ್ ಅನ್ನ ಎಚ್ ಕೆ ಪಾಟೀಲ್ ಮಂಡನೆ ಮಾಡಿದ್ದಾರೆ. ಟೆಕ್ನಿಕಲ್ ಇಶ್ಯೂ, ಏನು ಕೂಡ ಕೇಳಿಸ್ತಾ ಇಲ್ಲ ಅಂತ ಪ್ರತಿಪಕ್ಷದ ಸದಸ್ಯರು ಕೂಗಾಡಿದ್ದಾರೆ, ರೇಗಾಡಿದ್ದಾರೆ.
ದ್ವೇಷ ಭಾಷಣ ಮಾಡೋದ್ರಲ್ಲಿ ಬಿಜೆಪಿ ಮುಂಚೂಣಿಯಲ್ಲಿದೆ. ದೇಶದಲ್ಲಿ ದ್ವೇಷ ಮಾಡೋದ್ರಲ್ಲಿ ಬಿಜೆಪಿಯವರು ನಿಸ್ಸೀಮರು. ಹೀಗಾಗಿ ಬಿಲ್ ಅನ್ನ ತರ್ತಿದ್ದೀವಿ ಅಂತ ಕಾಂಗ್ರೆಸ್ನ ನಾಯಕರು ಹೇಳಿದ್ದಾರೆ. ವಿಧೇಯಕಗಳು ಮಂಡನೆ ಆಗ್ತದೆ, ಸುಮಾರು ವಿಧೇಯಕಗಳು ಮಂಡನೆ ಆಗ್ತಾ ಇದೆ. ಆ ವಿಧೇಯಕಗಳ ಮಂಡನೆಯಾಗಿ ಎಲ್ಲ ಚರ್ಚೆ ಆಗ್ತದಲ್ಲ. ದೇಶ ಭಾಷಣ ಮಾಡೋದ್ರಲ್ಲಿ ಯಾರಾದರೂ ಮುಂಚೂಣಿದೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ಅದು ನಂಬರ್ 1 ಬಿಜೆಪಿ, ಸಂಘ ಪರಿವಾರ, ಅವರ ಬೆಂಬಲಿಗರು. ಇಡೀ ವಿಶ್ವಕ್ಕೆ ಗೊತ್ತು ದ್ವೇಷ ಭಾಷಣ ಯಾರು ಮಾಡ್ತಾರೆ, ಪ್ರಚೋದನೆಕಾರಿ ಮಾತು ಯಾರು ಆಡ್ತಾರೆ, ಹಿಂಸಾತ್ಮಕ ಘಟನೆಗಳಿಗೆ ಯಾರು ಕಾರಣಕರ್ತರು, ಮತ್ತು ಈ ಏನು ಈ ಅನೇಕ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥವ್ರು ಯಾವ ಸಂಘಟನೆಗಳಲ್ಲಿದ್ದಾರೆ ಅದೆಲ್ಲ ಕೂಡ ಬಿಜೆಪಿಯ ಸಂಘ ಪರಿವಾರಕ್ಕೆ ಚೆನ್ನಾಗಿ ಗೊತ್ತಿರುವಂಥದ್ದು. ಅದಕ್ಕೋಸ್ಕರ ಅವ್ರು ಏನಂತ ಹೇಳಿದ್ರೆ ಯಾರು ತಪ್ಪು ಮಾಡ್ತಾರೆ ಅವರೇ ಜೋರ ಕೂಗ್ಬಿಡ್ತಾರೆ. ಯಾಕಂತ ಹೇಳಿದ್ರೆ ತಪ್ಪು ಮಾಡೋರ ಬಗ್ಗೆ ಅವ್ರ ಮೇಲೆ ಬೊಟ್ಟು ತೋರಿಸಬಾರ್ದು ಅಂತ ಅಷ್ಟೇ ಇರುವಂಥ ಸ್ಟ್ರಾಟಜಿ ಅವ್ರದ್ದು. ಅದಕ್ಕೋಸ್ಕರ ದ್ವೇಷ ಭಾಷಣ ಅವ್ರ ವಿರುದ್ಧ ಏನಲ್ಲ. ದ್ವೇಷ ಭಾಷಣ ಸಮಾಜದಲ್ಲಿ ಯಾರೇ ಆ ಥರ ಮಾಡಿದ್ರೆ ಅದು ಎಂಥವ್ರೇ ಆಗಿರ್ಬೋದು, ನಮ್ಮ ಪಕ್ಷದವರಾಗಿರ್ಬೋದು, ಇನ್ನೊಂದು ಪಕ್ಷದವರಾಗಿರ್ಬೋದು, ಯಾವುದೇ ಸಂಘಟನೆಗಾಗಿರ್ಬೋದು ಅಂತ ಅದಕ್ಕೆ ಹಿತಶ್ರೀ ಆಡಬೇಕು. ದ್ವೇಷ ಭಾಷಣದ ಮೂಲಕ, ಸುಳ್ಳು ಪ್ರಚಾರಗಳ ಮೂಲಕ, ಸುಳ್ಳುಗಳನ್ನು ಹೇಳೋದ್ರ ಮೂಲಕ ಸಮುದಾಯದಲ್ಲಿ ಒಡಕೂಡಿಸುವಂಥದ್ದು ಮಾಡ್ತಾ ಇದ್ದೀರಿ. ಸಮಾಜದ ನೆಮ್ಮದಿಯನ್ನು ಕೆಡಿಸ್ತಾ ಇದ್ದೀರಿ. ಆ ನೆಮ್ಮದಿ ಕೆಡಿಸೋದು ಸುಳ್ಳುಗಳ ಮೂಲಕ ಮಾಡುವಂಥದ್ದು ಪ್ರಯತ್ನ ಏನದ ಅದು ನಿಲ್ಲಿಸಬೇಕು ಅಂತಂದರೆ ಅದು ತಪ್ಪ. ಶಾಂತಿ ಪಾಲನೆ ಮಾಡೋರು, ಶಾಂತಿ ಬೇಕಾದವರು, ಇದೇ ಧರ್ಮದಲ್ಲಿ ಏನು ಹೇಳ್ತದೆ? ಏನು ನೀವು ಗೊಂದಲ ಹುಟ್ಟಿಸ್ರಿ ಅಂತಾರೆ, ಅಶಾಂತಿ ಮಾಡಿರಿ ಅಂತಾರೆ, ಕ್ರೂರತೆ ಮಾಡಿರಿ ಅಂತಾರೆ, ಸುಳ್ಳು ಹೇಳ್ರಿ ಅಂತಾರೆ. ಇವು ಯಾವನ್ನೂ ಈ ದ್ವೇಷ ಭಾಷಣ ಬಿಲ್ನೊಳಗೆ ಹೇಳೋದಲ್ಲ, ಅವನ್ನ ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಎಲ್ಲ ಧರ್ಮಗಳಲ್ಲಿ ಏನು ತಿರುಳದ ಆ ತಿರುಳ ಇವತ್ತು ಈ ದ್ವೇಷ ಭಾಷಣ ಪ್ರತಿಬಂಧ ಮಾಡ್ತಕ್ಕಂಥ ಬಿಲ್ನೊಳಗಿದೆ. ಇನ್ನು ದ್ವೇಷ ಭಾಷಣ ಬಿಲ್ ಮಂಡನೆ ವಿಚಾರಕ್ಕೆ ಬಿಜೆಪಿ ನಾಯಕರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾರ್ಯಾರು ಏನಂದ್ರೂ ನೋಡ್ಕೊಂಡ್ ಬರೋಣ. ನೋಡಿ, ದ್ವೇಷ ಭಾಷಣ ಇದು ಪಿತೂರಿ ಅಷ್ಟೇ. ಇದು ಒಂದು ಪಿತೂರಿನ ವಾಕ್ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳೋವಂಥದ್ದು. ಯಾರು ಭಾಷಣ ಮಾಡ್ತಾರೆ, ವಿರೋಧಿಗಳು, ರಾಜಕೀಯ ವಿರೋಧಿಗಳನ್ನು ಬಗ್ಬಡಿಯೋಕೆ ಇದನ್ನು ಉಪಯೋಗ ಮಾಡ್ತಾರೆ ಅಷ್ಟೇ. ಅವರು ನ್ಯಾಯವಾಗಿ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಇದನ್ನು ರಾಜಕೀಯ ವಿರೋಧಿಗಳನ್ನು ಬಗ್ಬಡಿಯೋಕ್ಕೆ ಈ ಕಾನೂನನ್ನು ತಂದು ಅವ್ರಿಗೆ ಕಿರುಕುಳ, ತೊಂದರೆ ಕೊಡೋಕ್ಕೆ ಮಾಡ್ತಾ ಇರೋದು ಅಂತ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಈಗಿರೋ ಕಾನೂನುಗಳೇ ಬೇಕಾದಷ್ಟಿದೆ. ತಪ್ಪು ಮಾಡಿದವ್ರಿಗೆ ಅಥವಾ ಅವ್ಯಾಚ ಶಬ್ದ ಬಳಸುವಂಥದ್ದಿಗೆ ಇವೆಲ್ಲದಕ್ಕೂ ಇರೋ ಕಾನೂನುಗಳೇ ಬೇಕಾದಷ್ಟಿದೆ. ವಿಶೇಷ ಕಾನೂನು ತರುವಂಥದ್ದು ಇದು ಒಂದು ರೀತಿ ಕೋಮು ಸೌಹಾರ್ದತೆಯನ್ನು ಹಾಳು ಮಾಡ್ತಾ ಇದೆ. ದ್ವೇಷ ಭಾಷಣ ಮಾಡ್ತಾ ಇರತಕ್ಕಂಥವರು ಕಾಂಗ್ರೆಸ್ನವರೇ. ಇವತ್ತಿನವರೆಗೆ ಎಷ್ಟು ನಾವು ದೂರುಗಳನ್ನು ಕೊಟ್ಟರು ಕೂಡ ಒಂದು FIR ಆಗೋದಿಲ್ಲ. FIR ಎಲ್ಲವೂ ಕೂಡ ವಿರೋಧ ಪಕ್ಷದವರ ಮೇಲೆ ಆಗ್ತವೆ. ಅಂದ್ರೆ ನೀವು ಯಾತಕ್ಕೆ ತರ್ತಾ ಇದ್ದೀರಿ? ಬೇರೆಯವ್ರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಮಾಡ್ತಾ ಇದ್ದೀರಿ ಹೊರತು ನಿಮ್ಮನ್ನ ಕಂಟ್ರೋಲ್ ಮಾಡೋರು ಯಾರು? ಅಂದ್ರೆ ನೀವು ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀರೋ ಅಷ್ಟೋ ದಿನ ಬೇರೆಯವರನ್ನ ಅಣಿಲಿಕ್ಕೆ ನೀವು ಇಂಥ ಇದನ್ನೆಲ್ಲ ಮಾಡ್ತಾ ಇರತಕ್ಕಂಥದ್ದು. ಇದು ಬರಲಿ, ನಾವು ಹೋರಾಟ ಮಾಡೇ ಮಾಡ್ತೀವಿ. ಬಿಲ್ ತರಲಿಕ್ಕೆ ಯೋಗ್ಯತೆ ಇಲ್ಲದೆ ಇರೋಂಥ ಸರ್ಕಾರ ಇದು. ಯಾಕಂದ್ರೆ ದ್ವೇಷವನ್ನೇ ಬಿತ್ತುತ್ತಾ ಇರೋಂಥದ್ದು ರಾಜ್ಯ ಸರ್ಕಾರ. ಕಾಂಗ್ರೆಸ್ಸಿನ ಸರ್ಕಾರ ಏನಿದೆ, ಮೊದಲು ಈ ಸರ್ಕಾರ ಇನ್ಮೇಲೆ ಇರಬಾರ್ದು ಅಂತೇಳಿ ತೀರ್ಮಾನ ಮಾಡುವಂಥ ಸ್ಥಿತಿ ಒಳಗಡೆ ಜನ ನಿರ್ಣಯ ಮಾಡ್ತಾ ಇದ್ದಾರೆ. ನೀವು ಏನು ಬಿಲ್ ತಂದ್ರೂ ನಾವು ಸತ್ಯ ಸಂಗತಿ ಹೇಳೋದನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ. ನೀನು ಏನು ಜೈಲಿಗೆ ಬೇಕಾದ್ರೆ ಹಾಕು, ತಿಪ್ಪರ್ಲಾಗ ಬೇಕಾದ್ರೆ ಹೊಡಿ ನೀನು. ಆದರೆ ಸತ್ಯಾಸತ್ಯತೆಗಳನ್ನ ಹೊರಗೆ ತರುವಂಥ ಕೆಲಸವನ್ನ ನಾವು ಯಾವುದೇ ಹಂತಕ್ಕೆ ಹೋದ್ರೆ ಅದನ್ನು ತಗೊಂಡೇ ಬರ್ತೇವೆ. ಎಲ್ಲ ಯಾರಿಗೂ ದ್ವೇಷ ಭಾಷಣ ಮಾಡಬೇಕು ಅಂತಲ್ಲ. ನಾವು ಸತ್ಯ ಸಂಗತಿ ಹೇಳಿದ್ರೆ ನಿಮಗೆ ದ್ವೇಷ ಅಂತ ಅನ್ಸುತ್ತೆ ಅಂತ ಹೇಳಿದ್ರೆ, ಕಾಂಗ್ರೆಸ್ಸಿಗೆ ಯಾವುದು ಸತ್ಯ ಗೊತ್ತಾಗಬಾರ್ದು. ಈ ದೇಶದ ಜನತೆಗೆ ಮೊದಲಿಂದನೂ ಮುಚ್ಚಿಡ್ತಾ ಬಂದ್ರು. ಈಗ ಅದನ್ನು ಹೇಳಿದ್ರೆ ನಿಮಗೆ ದ್ವೇಷ ಆಗ್ಬಿಡುತ್ತೆ. ಈ ದೇಶವನ್ನು ತುಂಡರಿಸಿದ್ರಿ, ದೇಶದ ಮುಸಲ್ಮಾನರಿಗೆ ಬೇರೆ ರಾಜ್ಯ ದೇಶ ಕೊಟ್ಟ ಮೇಲೆ ಹೋಗ್ರಿ ಅಂತ ಹೇಳಿದ್ರೆ ದ್ವೇಷ ಭಾಷಣ ಅದು.